ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಅಟ್ ಪ್ರೆಸೆಂಟ್ ಏನಿದೆ ನಿಮ್ಮ ಪರ್ಸನ್ ಜೊತೆಲಿ ಅಂತ ಚೆಕ್ ಮಾಡೋಣ. 5 days ಬ್ಯಾಕ್ ಒಂದು ರೀಡಿಂಗ್ ಮಾಡಾಕಿದ್ದೆ ನಾನು. ಥರ್ಡ್ ಪಾರ್ಟಿ ನಿಮ್ಮ ಫೀಲಿಂಗ್ಸ್ ಆ್ಯಂಡ್ ನಿಮ್ಮ ಪರ್ಸನ್ ಫೀಲಿಂಗ್ಸ್ ಬಗ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ರಿ ಆ ವಿಡಿಯೋಗೆ. ಆ್ಯಂಡ್ ಈಗ ಈ ವೀಕ್ಗೆ ಥರ್ಡ್ ಪಾರ್ಟಿ ಅಟ್ ಪ್ರೆಸೆಂಟ್ ಏನು ಸಿಚುವೇಶನ್ ಅಲ್ಲಿ ಇದ್ದಾರೆ ಆ್ಯಂಡ್ ನಿಮ್ಮ ಪರ್ಸನ್ ಏನು ರೆಸ್ಪಾನ್ಸ್ ಮಾಡ್ಬೋದು ಅವ್ರಿಗೆ ಅಂತ ಚೆಕ್ ಮಾಡೋಣ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕು ಅಂತ ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಪರ್ಸನಲ್ ರೀಡಿಂಗ್ಸ್ ಏನಾದರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ವಾಟ್ಸಪ್ ಮಾಡಿ ಗೈಸ್. ವಿಲ್ ಸ್ಟಾರ್ಟ್. ಯೂನಿವರ್ಸ್ ನಂಗೆ ತಿಳಿಸ್ಕೊಡಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅಟ್ ಪ್ರೆಸೆಂಟ್, ಆ್ಯಂಡ್ ನನ್ನ ವ್ಯೂವರ್ಸ್ ಅವರ ಪರ್ಸನ್ ಸಿಚುವೇಶನ್ ಸಹ ಏನಿದೆ ಆ್ಯಂಡ್ ಏನು ರೆಸ್ಪಾನ್ಸ್ ಮಾಡ್ತಾರೆ ಅಂತ ಚೆಕ್ ಮಾಡಿ. ತಿಳಿಸ್ಕೊಡಿ ನಿಮಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅಂತ ಚೆಕ್ ಮಾಡಿ ತಿಳಿಸ್ಕೊಡಿ. ಇದು ಥರ್ಡ್ ಪಾರ್ಟಿ ಸಿಚುವೇಶನ್. ನಿಮ್ಮ ಪರ್ಸನ್ ಓಕೆ. ಇಲ್ಲಿ ಥರ್ಡ್ ಪಾರ್ಟಿ ಅಟ್ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಂತಂದ್ರೆ, ಅವ್ರು ಮೋಸ ಮಾಡಿರೋದೇ ಆ ಪರ್ಸನ್ಗೆ ಮೋಸ ಆಗ್ತಾ ಇದೆ. ಈಗ ಅವರು ಒಂದು ಡೀಪ್ ಹರ್ಟ್ ಅಲ್ಲಿ, ತುಂಬಾ ಹರ್ಟ್ ಆಗಿದೆ ಅವ್ರಿಗೆ, ಅಂಡ್ ಅವ್ರಿಗೆ ಅವ್ರು ಮೋಸ ಮಾಡ್ಕೊಂಡಿದ್ದಾರೆ ಇಲ್ಲಿ. ಅಂಡ್ ಅವರು ಏನೋ ಒಂದು ಸಿಚುವೇಶನ್ ಆಗೋದಕ್ಕೋ ಅಥವಾ ಒಂದು ನಿಮ್ ಪರ್ಸನ್ಗೋಸ್ಕರನೋ ಅಥವಾ ಬೇರೆ ಪರ್ಸನ್ಗೋಸ್ಕರ ಯಾರಿಗೋ ಒಬ್ರಿಗೆ ವೇಟ್ ಮಾಡ್ತಾ ಇದ್ದಾರೆ. ಅಂಡ್ ಆ ಪರ್ಸನ್ ಬಗ್ಗೆ ಎಲ್ಲ ತಿಳ್ಕೊತಿದ್ದಾರೆ. ವಿತ್ ಸೋಷಿಯಲ್ ಮೀಡಿಯಾ ಇಂದ ತಿಳ್ಕೊತಿರ್ಬೋದು, ಅಥವಾ ಮ್ಯೂಚುವಲ್ ಯಾರಾದ್ರೂ ಇದ್ರೆ ಅವ್ರ ಹತ್ರ ಕೇಳಿ ತಿಳ್ಕೊತಿರ್ಬೋದು. ನಿಮ್ ಪರ್ಸನ್ ಬಗ್ಗೆನೇ ಆಗಿರ್ಬೋದು. ಬಟ್ ಇಲ್ಲಿ ಅವರು ಯಾವ ಮಟ್ಟಕ್ಕೆ ಹರ್ಟ್ ಆಗಿದ್ದಾರೆ ಅಂತಂದ್ರೆ, ಅವ್ರು ಮಾಡಿರೋ ಮೋಸ ಅವರಿಗೇನೆ ಮುಳುವಾಗಿದೆ. ಈಗ ಏನ್ ಅನಿಸ್ತಾ ಇದೆ ಅಂದ್ರೆ, ನನ್ನ ಲೈಫಿಗೆ ನಾನೇ ಮೋಸ ಮಾಡ್ಕೊಂಡ್ಬಿಟ್ಟೆ ಅಂತ ಥರ್ಡ್ ಪಾರ್ಟಿ ಗಿಲ್ಟ್ ಫೀಲ್ ಮಾಡ್ಕೊಂತಾ ಇದ್ದಾರೆ. ಅಂಡ್ ಅವ್ರಿಗೆ ಹಗ್ಲು ರಾತ್ರಿ ನಿದ್ದೆನೆ ಬರ್ತಾ ಇಲ್ಲ ಆ ಪರ್ಸನ್ಗೆ, ಥರ್ಡ್ ಪಾರ್ಟಿಗೆ. ಬಿಕಾಸ್ ಅವ್ರ ಗಿಲ್ಟ್ ಅವ್ರನ್ನೇ ತಿಂತಾ ಇದೆ. ಇಲ್ಲಿ ಅವ್ರ ಗಿಲ್ಟಿ ಅವ್ರನ್ನೇ ತಿಂತಾ ಇದೆ. ನಿಮ್ ಪರ್ಸನ್ ಏನ್ ರಿಯಾಕ್ಟ್ ಮಾಡ್ತಾ ಇದಾರೆ ಅಂದ್ರೆ, ನಿಮ್ ಪರ್ಸನ್ ಇಲ್ಲಿ ಬ್ರೇಕಪ್ ಮಾಡಿದ್ದಾರೆ ಥರ್ಡ್ ಪಾರ್ಟಿ ಜೊತೆಲಿ. ಅವರು ಸ್ವಲ್ಪ ಬೌಂಡ್ರೀಸ್ ಇಟ್ಕೊಂಡಿದ್ದಾರೆ. ನಾನು ಈ ಬೌಂಡ್ರೀಸ್ ಬಿಟ್ಟು ಆಚೆ ಹೋಗ್ಬಾರ್ದು, ಅವ್ರನ್ನ ಸೇಫ್ಟಿ ಮಾಡ್ಕೊಳ್ಳೋದಕ್ಕೋ ಅಥವಾ ಅವ್ರು ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೋ ಅವ್ರು ಸ್ವಲ್ಪ ಬೌಂಡ್ರೀಸ್ ಇಟ್ಕೊಂಡಿದ್ದಾರೆ. ತುಂಬಾ ಓಪನ್ ಅಪ್ ಆಗ್ತಿಲ್ಲ. ಬಿಕಾಸ್ ಅವ್ರಿಗೆ ಇನ್ನರ್ ಸ್ಟ್ರೆಂತ್ ಅನ್ನೋದು ಸಾಕಾಗ್ತಿಲ್ಲ ನಿಮ್ ಪರ್ಸನ್ಗೆ. ಅಂಡ್ ಅವ್ರ ಫೀಲಿಂಗ್ಸ್ ಏನೇ ಇದ್ರು ಅವ್ರನ್ನ ಸಪ್ರೆಸ್ ಮಾಡ್ಕೊಳ್ಳೋದು. ಅಂಡ್ ಏನಾದ್ರೂ ಥಿಂಕ್ ಮಾಡಿದ್ರೆ ತುಂಬಾ ಫಾಸ್ಟ್ ಆಗಿ ಥಿಂಕ್ ಮಾಡ್ತಾರೆ, ಅಷ್ಟೇ ಬೇಗ ಸೈಲೆಂಟ್ ಆಗೋಗ್ತಾರೆ ನಿಮ್ ಪರ್ಸನ್. ಅವರು ಥಿಂಕ್ ಮಾಡಿದಷ್ಟು ಬೇಗ ಇವರು ಆಕ್ಷನ್ ತಗೊಳ್ತಿಲ್ಲ ಥರ್ಡ್ ಪಾರ್ಟಿ ವಿಚಾರದಲ್ಲಿ. ಬಿಕಾಸ್ ಅವ್ರಿಗೆ ಇನ್ನರ್ ಸ್ಟ್ರೆಂತ್ ಸಾಕಾಗ್ತಿಲ್ಲ. ಇವ್ರಿಬ್ರು ಮಧ್ಯೆ ಏನ್ ಸಿಚುವೇಶನ್ ಗಲಾಟೆ ಆಗಿದೆಯೋ ಗೊತ್ತಿಲ್ಲ, ಬಟ್ ಥರ್ಡ್ ಪಾರ್ಟಿ ಅನ್ನೋರು ನಿಮ್ ಪರ್ಸನ್ ಬಗ್ಗೆ ತಿಳ್ಕೊತಿದ್ದಾರೆ. ಅಂಡ್ ಅವ್ರನ್ನ ಮೋಸ ಮಾಡ್ಕೊಂಡೆ ಅಂತ ಅವ್ರು ಗಿಲ್ಟ್ ಫೀಲ್ ಮಾಡ್ಕೊಂತಿದ್ದಾರೆ ಥರ್ಡ್ ಪಾರ್ಟಿ. ನಿಮ್ ಪರ್ಸನ್ ನೋಡಿದ್ರೆ ಇಲ್ಲಿ ಅವರಿಗೆ ಅವ್ರ ಬೌಂಡ್ರೀಸ್ ಇಟ್ಕೊಂಡು ಅವ್ರ ಲೈಫಲ್ಲಿ ಅವರು ಎಷ್ಟೇ ಫೀಲಿಂಗ್ಸ್ ಇದ್ರು, ಥರ್ಡ್ ಪಾರ್ಟಿ ಮೇಲೆ ಎಷ್ಟೇ ಫೀಲಿಂಗ್ಸ್ ಇದ್ರು ಅವ್ರ ಫೀಲಿಂಗ್ಸ್ ನ ಅವರು ಹಿಡಿದಿಟ್ಕೊಳ್ತಿದ್ದಾರೆ. ಅಂಡ್ ಬಿಕಾಸ್ ಅವ್ರಿಗೆ ಇನ್ನರ್ ಸ್ಟ್ರೆಂತ್ ಸಾಕಾಗ್ತಿಲ್ಲ, ಅವ್ರಿಗೆ ಏನ್ ಮಾಡ್ಬೇಕೇನು ಅಂತ ಗೊತ್ತಾಗ್ತಿಲ್ಲ, ಧೈರ್ಯ ಸಾಕಾಗ್ತಿಲ್ಲ ಅವ್ರಿಗೆ. ಬಿಕಾಸ್ ಯಾಕೆ ಅಂತಂದ್ರೆ, ಯಾಕೆ ಅವ್ರ ಫೀಲಿಂಗ್ಸ್ ನ ಹಿಡಿದಿಟ್ಕೊಂಡಿದ್ದಾರೆ ಅಂತಂದ್ರೆ, ಥರ್ಡ್ ಪಾರ್ಟಿ ಬಂದು ಒಂದ್ ನೆಗೆಟಿವ್ ಎನರ್ಜಿ
ಅನ್ನೋದೇ ಹೇಳ್ಬೋದು. ನಿಮ್ ಪರ್ಸನಲ್ ಲೈಫಲ್ಲಿ ಪ್ಲೇ ಮಾಡಿರ್ಬೋದು. ಬಿಕಾಸ್ ಕಂಟ್ರೋಲಿಂಗ್ ಎನರ್ಜಿ, ಆ ಥರ್ಡ್ ಪಾರ್ಟಿ ನಿಮ್ ಪರ್ಸನ್ ತುಂಬಾ ಕಂಟ್ರೋಲ್ ಮಾಡ್ತಾರೆ ಅನ್ಸುತ್ತೆ. ಮೇ ಬಿ ನಿಮ್ ಪರ್ಸನ್ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ಬಿಡ್ತಾರಾ, ಅಥವಾ ನಿಮ್ ಜೊತೆಲಿ ಒಂದಾಗ್ಬಿಡ್ತಾರಾ ಅಂತ ತುಂಬಾ ಕಂಟ್ರೋಲ್ ಮಾಡ್ತಾ ಇದಾರೆ. ಸೊ ನಿಮ್ ಪರ್ಸನ್ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಅವ್ರ ಬೌಂಡ್ರೀಸ್ ಇಟ್ಕೊಂಡು ಈಗ ಥರ್ಡ್ ಪಾರ್ಟಿ ಕೈಗೆ ನಿಮ್ ಪರ್ಸನ್ ಸಿಗ್ತಾ ಇಲ್ಲ. ಈ ರೀತಿ ಆಗಿದೆ ಇವ್ರ ಸಿಚುವೇಶನ್. ಥರ್ಡ್ ಪಾರ್ಟಿಗೆ ಇವರು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಈಗ ಇವ್ರಿಗೆ ಮನ್ಸಲ್ಲಿ ಭಯ ಅನ್ನೋದಿದೆ, ಫೀಲಿಂಗ್ಸ್ ನೆಲ್ಲ ಹಿಡಿದಿಟ್ಕೊಂಡಿದ್ದಾರೆ. ಬಿಕಾಸ್ ಥರ್ಡ್ ಪಾರ್ಟಿ ಕಂಟ್ರೋಲ್ ಮಾಡ್ತಿದ್ದಾರೆ ನಿಮ್ ಪರ್ಸನ್ ನ. ಸೊ ಆಗ ಥರ್ಡ್ ಪಾರ್ಟಿಗೇನು ನನ್ ಮಾತ್ ಕೇಳ್ತಿಲ್ಲ ಅಂತ ಅಂದ್ಬಿಟ್ಟು ಥರ್ಡ್ ಪಾರ್ಟಿಗೆ ಹರ್ಟ್, ನನಗ್ ನಾನೇ ಮೋಸ ಮಾಡ್ಕೊಂಡ, ಈ ತರ ಆಗ್ಬಾರ್ದಿತ್ತು ಅನ್ನೋ ರೀತಿಲೆಲ್ಲ ಆ ಪರ್ಸನ್ಗೆ ಇವಾಗ ಫೀಲಿಂಗ್ಸ್ ನಿಮ್ ಪರ್ಸನ್ ಮೇಲೆ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಸಾರಿ, ಇಲ್ಲಿ ನಿಮ್ ಪರ್ಸನ್ ಬೌಂಡ್ರೀಸ್ ಇಟ್ಕೊಂಡು ಥರ್ಡ್ ಪಾರ್ಟಿಯಿಂದ ವಾಕ್ ಅವೇ ಮಾಡಿದ್ದಾರೆ. ಬಟ್ ನಿಮ್ ಪರ್ಸನ್ ಲೈಫ್ಗೆ ಏನೋ ಬೇಕು ಅಂತ ಅವರು ಮ್ಯಾನಿಫೆಸ್ಟ್ ಮಾಡ್ಕೊಂತಿದ್ದಾರೆ. ಒಂದ್ ನ್ಯೂ ಬಿಗಿನಿಂಗ್ ಅನ್ನೋದು ಬೇಕಾಗಿದೆ ಆ ಪರ್ಸನ್ಗೆ. ಅಂಡ್ ಅವ್ರ ಲೈಫಲ್ಲಿ ಅವರು ಏನೋ ಒಂದು ಸಿಚುವೇಶನ್ ಅಲ್ಲಿ ಗ್ರೋತ್ ಆಗ್ಬೇಕು ಅಂತ ಸಹ ವೇಟ್ ಮಾಡ್ತಾ ಇದ್ದಾರೆ ನಿಮ್ ಪರ್ಸನ್. ಅಂಡ್ ಇಲ್ಲಿ ಅಗೇನ್ ಅವರು ಥರ್ಡ್ ಪಾರ್ಟಿಯಿಂದ ಹರ್ಟ್ ಆಗಕ್ಕೆ ಇಷ್ಟ ಇಲ್ಲ ಅಂತ ನಿಮ್ ಪರ್ಸನ್ ಫೀಲಿಂಗ್ಸ್ ಇಲ್ಲಿ, ಅಥವಾ ಅವ್ರಿಗೆ ಅವರು ರೆಸ್ಪಾನ್ಸ್ ಮಾಡ್ತಿರೋದು. ಅಂಡ್ ಇಲ್ಲಿ ಈ ಥರ್ಡ್ ಪಾರ್ಟಿ ಬಂದು 1-2 ಸಿಚುವೇಶನ್ ಅಲ್ಲಿ ಸ್ಟಕ್ ಆಗಿದ್ದಾರೆ. ಅವ್ರಿಗೆ ಏನ್ ಆಕ್ಷನ್ ತಗೋಬೇಕು ಅಥವಾ ಏನ್ ಡಿಸೈಡ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಆರ್ಟಿಸ್ಟ್ 2 ಸಿಚುವೇಶನ್ ಅಲ್ಲಿ ಜಗ್ಲಿಂಗ್ ಮಾಡ್ತಾ ಇದ್ದಾರೆ. ಅಂಡ್ ಬಿಕಾಸ್ ಆಫ್ ಆ ಥರ್ಡ್ ಪಾರ್ಟಿಗೆ ಮೆಚುರಿಟಿ ಲೆವೆಲ್ ಅನ್ನೋದಿಲ್ಲ, ಇನ್ಮೆಚುರಿಟಿ ಜಾಸ್ತಿ. ಬಟ್ ಇಲ್ಲಿ ಅವರಿಗೂ ಅಷ್ಟೇ ಡೀಪ್ ಹರ್ಟ್ ಅಲ್ಲಿ ಇದ್ರು ಥರ್ಡ್ ಪಾರ್ಟಿ ಅವ್ರಿಗೆ ಬೇಕು, ನಿಮ್ ಪರ್ಸನ್ ಬೇಕು ಅಂತಂದ್ರು ಅವರು ತೋರ್ಸ್ಕೊಳಕ್ ಆಗ್ತಿಲ್ಲ. ಬಿಕಾಸ್ ಕಂಟ್ರೋಲ್ ಮಾಡಿ 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 ಇಲ್ಲಿ ನಿಮ್ ಪರ್ಸನ್ ಚೇಂಜ್ ಆಗ್ಬಿಟ್ಟಿದ್ದಾರೆ. ಥರ್ಡ್ ಪಾರ್ಟಿ ಸೈಡ್ ಏನು ರಿಯಾಕ್ಟ್ ಮಾಡ್ತಿಲ್ಲ. ಈಗ ಥರ್ಡ್ ಪಾರ್ಟಿ ಏನ್ ಯೋಚನೆ ಮಾಡ್ತಾ ಇದಾರೆ ಅಂದ್ರೆ, ನನ್ ವರ್ಕ್ ಅಲ್ಲಿ ನಾನು ಬಿಸಿ ಆಗ್ಬೇಕು, ನನ್ ಲೈಫ್ ನಾನು ನನ್ ಕಂಟ್ರೋಲ್ ತಗೋಬೇಕು, ನನ್ನ ಲೈಫ್ ನಾನು ಲೀಡ್ ಮಾಡ್ಬೇಕು ಅನ್ನೋ ಯೋಚನೆಗೆ ಫೈನಲಿ ಬಂದಿದ್ದಾರೆ. ಸ್ವಲ್ಪ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ಥರ್ಡ್ ಪಾರ್ಟಿ. ಅಂಡ್ ಇವನ್ ನಿಮ್ ಪರ್ಸನ್ ಅಷ್ಟೇ, ನಂಗೆ ಥರ್ಡ್ ಪಾರ್ಟಿ ಕಡೆಯಿಂದ ಮತ್ತೆ ನಂಗೆ ಹರ್ಟ್ ಆಗಕ್ ಇಷ್ಟ ಇಲ್ಲ, ನನ್ನ ಲೈಫ್ ನಾನು ಗ್ರೋತ್ ಮಾಡ್ಬೇಕು ಅಂಡ್ ಸಮಥಿಂಗ್ ನಿಮ್ ಪರ್ಸನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ. ಮೇ ಬಿ ನಿಮ್ಮನ್ನೇ ಇರ್ಬೋದು ಅಥವಾ ಅವ್ರ ಕೆರಿಯರ್ ಅಲ್ಲಿ ಏನೋ ಇರ್ಬೋದು. ಬಟ್ ಇವರು ಥರ್ಡ್ ಪಾರ್ಟಿಯಿಂದ ವಾಕ್ ಅವೇ ಆಗಿರೋದಂತೂ ನಿಜ. ನಿಮ್ ಪರ್ಸನ್ ಥರ್ಡ್ ಪಾರ್ಟಿನ ಬಿಟ್ಟು ವಾಕ್ ಅವೇ ಆಗಿರೋದಂತೂ ನಿಜ. ಸದ್ಯಕ್ಕೆ ಇವ್ರಿಬ್ರು ಮಧ್ಯದಲ್ಲಿ ನೋ ಕಾಂಟ್ಯಾಕ್ಟ್ ಅನ್ನೋದು ಪ್ಲೇ ಆಗ್ತಾ ಇದೆ. ಅದು ಎಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ. ಯೂನಿವರ್ಸ್ ಕ್ಲಾರಿಫೈ ಮಾಡಿ ಕಾರ್ಡ್ಸ್. ಅಗೇನ್ ಚೀಟಿಂಗ್ ಕಾರ್ಡ್. ಇಲ್ಲಿ ನೋಡಿ, ಥರ್ಡ್ ಪಾರ್ಟಿಗೆ ಮೋಸ ಮಾಡ್ಕೊಂಡೆ ಅನ್ನೋ ಗಿಲ್ಟ್ ತುಂಬಾ ಇದೆ ಅವ್ರಿಗೆ. ಪ್ರೋಗ್ರೆಸ್ ಮಾಡಕ್ ಆಗ್ತಾ ಇಲ್ಲ. ಥರ್ಡ್ ಪಾರ್ಟಿಗೂ ಸ್ವಲ್ಪ ಈಗೋ ಜಾಸ್ತಿ. ನಿಮ್ ಪರ್ಸನ್ ಈಗ ಏನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ಅಂದ್ರೆ, ಅವ್ರ ಲೈಫ್ ನ ಅವರು ಕಂಟ್ರೋಲ್ ತಗೊಬೇಕು, ನನ್ನ ಲೈಫ್ ನ ನಾನು ಚೆನ್ನಾಗಿ ಇಟ್ಕೋಬೇಕು. ಒಂದು ಕಮ್ಯುನಿಕೇಶನ್ ಮೇ ಬಿ ನಿಮ್ಗೆ ಇರ್ಬೋದು, ನಿಮ್ ವಿಚಾರದಲ್ಲೇ ಅವರು ಥಿಂಕ್ ಮಾಡ್ತಾ ಇರ್ಬೋದು. ಬಿಕಾಸ್ ನೀವು ವೇಟ್ ಮಾಡ್ತಾ ಇದ್ದೀರಾ ನಿಮ್ ಪರ್ಸನ್ಗೋಸ್ಕರ. ನೀವು ನನ್ನ ವ್ಯೂವರ್ಸ್ ಯಾರಿದ್ದೀರಾ ವೇಟ್ ಮಾಡ್ತಾ ಇದ್ದೀರಾ, ಅವ್ರು ಬರ್ಲಿ, ಥರ್ಡ್ ಪಾರ್ಟಿನ ಬಿಟ್ಟು ಬರ್ಲಿ ಅಂತ ನೀವು ವೇಟ್ ಮಾಡ್ತಾ ಇದ್ದೀರಾ ಅಲ್ವಾ. ಅದಕ್ಕೆ ಅವರು ಒಂದು ಕಮ್ಯುನಿಕೇಶನ್,
ಮೀನ್ಸ್ ಯಾವ ರೀತಿ ಅಂತಂದ್ರೆ ಒಂದ್ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಬೇಕು, ಇಷ್ಟ ದಿನ ಕಾಯ್ಸಿದ್ ಸಾಕು. ಅಂಡ್ ಇನ್ಮೇಲೆ ಹೆಂಗಿರುತ್ತೆ ಅಂತಂದ್ರೆ ಮೇ ಬಿ ಇದು ಎಲ್ಲರ ಲೈಫಲ್ಲೂ ಚೇಂಜಸ್ ಅಂತ ಹೇಳಕ್ಕಾಗಲ್ಲ. ಒಬ್ಬೊಬ್ರಿಗೆ ಒಂದೊಂದ್ ಪೀರಿಯಡ್ ಟೈಮಿಂಗ್ಸ್ ಅನ್ನೋದು ಇರುತ್ತೆ, ಅವ್ರ ಪರ್ಸನ್ ಚೇಂಜ್ ಆಗಿ ಬರ್ಬೇಕು ಅಂತಂದ್ರೆ. ಅಂಡ್ ಕೆಲವರಿಗೆ ಇದು ರೆಸೊನೇಟ್ ಆಗುತ್ತೆ. ಅಂಡ್ ನಿಮ್ ಪರ್ಸನ್ ನಿಮ್ಗೆ ಮೋಸ ಮಾಡಬಾರ್ದಾಗಿತ್ತು ಅನ್ನೋ ಒಂದು ಥಾಟ್ ತುಂಬಾ ಬರ್ತಾ ಇದೆ ಅವರಿಗೆ. ಅಂಡ್ ಇಲ್ಲಿ ಇವರು ಅಷ್ಟೇ ನಿಮ್ಮ ಹತ್ರ ಬರ್ಬೇಕು, ಒಂದು ಕಮ್ಯುನಿಕೇಶನ್ ಮಾಡ್ಬೇಕು ನಿಮ್ಮ ಹತ್ರ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಈಗ. ಬಿಕಾಸ್ ಥರ್ಡ್ ಪಾರ್ಟಿ ವಿಚಾರದಲ್ಲಿ ಇವರು ಬೌಂಡ್ರೀಸ್ ಇಟ್ಕೊಂಡಿದ್ದಾರೆ. ನಿಮ್ವರೆಗೂ ಬಂದು ಒಂದು ಕಮಿಟ್ಮೆಂಟ್ ಕೊಡ್ಬೇಕು, ಒಂದು ಕಮಿಟ್ಮೆಂಟ್ ಲೆವೆಲ್ ಅನ್ನೋದು ಸ್ಟಾರ್ಟ್ ಮಾಡ್ಬೇಕು, ನಿಮ್ಗೆ ಒಂದು ನಂಬಿಕೆ ಬರೆಸ್ಬೇಕು. ಬಿಕಾಸ್ ಇವರು ನಿಮ್ಮನ್ನ ಬಿಟ್ಟು ಥರ್ಡ್ ಪಾರ್ಟಿ ಸೈಡ್ ಹೋದಾಗ ನೀವು ಆಲ್ಮೋಸ್ಟ್ ಇವ್ರ ಮೇಲೆ ನಂಬಿಕೆ ಅನ್ನೋದು ನಿಮಗೆ ಇರೋದಿಲ್ಲ. ಅಂಡ್ ಇಲ್ಲಿ ಥರ್ಡ್ ಪಾರ್ಟಿ ಒಂದ್ ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂತ ಸಹ ಇದೆ ಅವರಿಗೆ ನಿಮ್ ಪರ್ಸನ್ ಜೊತೆಲಿ. ಬಟ್ ಅದ್ರ ಜೊತೆಲಿ ಅವ್ರಿಗೆ ಅವ್ರು ಮೋಸ ಮಾಡ್ಕೊಂಡೆ ಅನ್ನೋ ಒಂದು ಗಿಲ್ಟ್ ಫೀಲ್ ಇದೆ. ಅಂಡ್ ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ. ಅಂಡ್ ಥರ್ಡ್ ಪಾರ್ಟಿ ಯಾರ ಮಾತೋ ಕೇಳಿ ಅವರು ಸಹ ಇನ್ಫ್ಲೂಯೆನ್ಸ್ ಆಗಿದ್ದಾರೆ. ಸೊ ಓನ್ಲಿ ನಿಮ್ ಪರ್ಸನ್ ನ ಕಂಟ್ರೋಲ್ ಮಾಡ್ತಾ ಇದ್ರು. ಅದು ನಿಮ್ ಪರ್ಸನ್ಗೆ ಇಷ್ಟ ಆಗಿಲ್ಲ. ನಿಮ್ ಪರ್ಸನ್ಗೆ ಈಗೋ ಬಂತು. ಆಗ ಇವ್ರೇನ್ ನನ್ನನ್ನು ಕಂಟ್ರೋಲ್ ಮಾಡೋದು ಅನ್ನೋ ರೀತಿಲಿ ನಿಮ್ ಪರ್ಸನ್ಗೆ ಈಗೋ ಸ್ಟಾರ್ಟ್ ಆಯ್ತು. ಸೊ ಓನ್ಲಿ ನಿಮ್ ಪರ್ಸನ್ ಇವರಿಂದ ವಾಕ್ ಅವೇ ಆಗಿದ್ದಾರೆ ಈಗ ಸದ್ಯಕ್ಕೆ. ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಪ್ಲೀಸ್ ಈ ರೀಡಿಂಗ್ ಗೆ ಗೈಡೆನ್ಸ್ ಕೊಡಿ. ಓಕೆ, ನಿಮ್ ಪರ್ಸನ್, ನನ್ ವ್ಯೂವರ್ಸ್ ಯಾರಿದ್ದೀರಾ, ನಿಮ್ ಪರ್ಸನ್ ಈಗ ಥರ್ಡ್ ಪಾರ್ಟಿನ ಬಿಟ್ಟಿದ್ದಾರೆ. ಅಂಡ್ ಈಗ ಆ ಪರ್ಸನ್ಗೆ ಏನು ಅಂತಂದ್ರೆ ಮೇ ಬಿ ಜಡ್ಜ್ಮೆಂಟ್ ಏನೋ ಬೇರೆಯವ್ರ ಕಡೆಯಿಂದ ನೀವು ಥರ್ಡ್ ಪಾರ್ಟಿ ಜೊತೆ ಯಾವಾಗ ನಿಮ್ ಪರ್ಸನ್ ಇದ್ರು ಆಗ ಇವ್ರಿಗೆ ಸ್ವಲ್ಪ ಮಾತುಗಳು ಬಂದಿರ್ಬೋದು ಬೇರೆಯವ್ರ ಕಡೆಯಿಂದ. ನೀನ್ ಅವಳನ್ನ ಬಿಟ್ಬಿಟ್ಟೆ, ನೀನ್ ಇವಳ ಜೊತೆಲಿ ಇದ್ಯಾ ಅನ್ನೋ ರೀತಿ ಮಾತುಗಳು ಬಂದಿತ್ತು. ಸೊ ಈಗ ರಿಯಲೈಸೇಷನ್ ಅನ್ನೋದು ಆಗ್ತಾ ಇದೆ ನಿಮ್ ಪರ್ಸನ್ಗೆ. ಅಂಡ್ ಅವ್ರ ಲೈಫ್ ಕಡೆ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅಂಡ್ ಅವರಿಗೆ ಈ ಪಾಸ್ಟ್ ಅಲ್ಲಿ ಏನಾಯ್ತು ಥರ್ಡ್ ಪಾರ್ಟಿ ಜೊತೆಲೆಲ್ಲ ಆಗಿರೋದಕ್ಕೆ ಬೇಸರ ಸಹ ಇದೆ. ಒಂದು ಕ್ಲಮ್ಸಿ ಮೋಡಲ್ ಸಹ ಇದ್ದಾರೆ ಈಗ. ಅಂಡ್ ವಿತ್ ದಟ್ ಅವ್ರ ಲೈಫ್ ನ ಬ್ಯಾಲೆನ್ಸ್ ಮಾಡ್ಬೇಕು, ಏನೇ ಆದ್ರೂ ನಾನು ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಸಹ ಹೇಳ್ತಾ ಇದ್ದಾರೆ. ಅಂಡ್ ನಿಮಗ್ ಗೈಡೆನ್ಸ್ ಏನು ಅಂತಂದ್ರೆ ನಿಮ್ ಪರ್ಸನ್ ಬರ್ತಾರೆ, ವಿತ್ ಬ್ಯಾಲೆನ್ಸ್ ಎನರ್ಜಿನಲ್ಲಿ ಬರ್ತಾರೆ. ಅಂಡ್ ಆಗಿದ್ದಾಯ್ತು, ನೀವು ನಿಮ್ ಪರ್ಸನ್ ಕಡೆ ನೋಡಿ. ಬಿಕಾಸ್ ಆ ಪರ್ಸನ್ಗೆ ಥರ್ಡ್ ಪಾರ್ಟಿ ಹೆಂಗೆ ನೀವ್ ಏನು ಅಂತ ಅವರಿಗೆ ರಿಯಲೈಸೇಷನ್, ನಿಮ್ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗಿದೆ. ಸೊ ನಿಮ್ ಪರ್ಸನ್ ರಿಟರ್ನ್ ಆಗ್ತಾ ಇದ್ದಾರೆ, ನಿಮ್ ಕಡೆ ಬರ್ತಾ ಇದ್ದಾರೆ. ಮೋಸ್ಟ್ಲಿ ಇಲ್ಲಿ ಕೆಲವರಿಗೆ ನಿಮ್ ಪರ್ಸನ್ ಒಂದು ಸಪೋರ್ಟಿವ್ ಸಿಸ್ಟಮ್ ಆಗಿದ್ರು, ಒಂದ್ ಮನಿ ವೈಸ್ ಆಗ್ಲಿ, ಅಥವಾ ನೀವೇನೋ ಕೆಲಸ ಮಾಡ್ತಾ ಇದೀರ ಅಂದ್ರೆ ಅದ್ರಲ್ಲೆಲ್ಲ ನಿಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಬಟ್ ಇಷ್ಟು ದಿನ ಅವರು ನಿಲ್ಲಿಸ್ಬಿಟ್ಟಿದ್ರು ಬಿಕಾಸ್ ಆಫ್ ಥರ್ಡ್ ಪಾರ್ಟಿ. ಇನ್ಮೇಲೆ ಮತ್ತೆ ನಿಮ್ ಪರ್ಸನ್ ಆ ಕಮಿಟ್ಮೆಂಟ್ ಕೊಡ್ತಾರೆ. ಅವ್ರ ಮನಿ ವೈಸ್ ಆಗ್ಲಿ, ನಿಮ್ಗೆ ಏನೋ ವಿಚಾರದಲ್ಲಿ ಸಪೋರ್ಟ್ ಮಾಡೋದಾಗ್ಲಿ, ನಿಮ್ ಲೈಫ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಎಷ್ಟ್ ದಿನದ ಒಳಗಡೆ ಬರ್ಬೋದು ನಿಮ್ ಪರ್ಸನ್? ಬರೋ ಆಗಿದ್ರೆ, ಎಲ್ರಿಗೂ ಇದು ಅನ್ವಯಿಸೋದಿಲ್ಲ, ಅನ್ವಯಿಸಿದವ್ರು ಮಾತ್ರ, ನಿಮ್ಗೆ ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಯೂನಿವರ್ಸ್ ನಂಗೆ ತಿಳಿಸ್ಕೊಡಿ, ಥರ್ಡ್ ಪಾರ್ಟಿನ ಹೆಂಗು ಬಿಟ್ಬಿಟ್ಟಿದ್ದಾರೆ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ನನ್ನ ವ್ಯೂವರ್ಸ್ ಕಡೆ ಎಷ್ಟು ದಿನದೊಳಗಡೆ, ಎಷ್ಟು ಇಯರ್ ಅಲ್ಲಿ ಹೋಗ್ಬೋದು ಅಂತ ತಿಳಿಸ್ಕೊಡಿ ಯೂನಿವರ್ಸ್. ಆನ್ ಡೇಟ್ ನಂಬರ್ 2, 11th, 20th, 29th ಆಫ್ ದಿಸ್ ಆರ್ ನೆಕ್ಸ್ಟ್ ಮಂತ್ ಒಳಗಡೆ ಅಥವಾ ಈ ತಿಂಗಳ ಒಳಗಡೆ. ಈಗ ಆಲ್ಮೋಸ್ಟ್ 20 ಎಲ್ಲ ಮುಗ್ದೋಗಿದೆ ಈ ಮಂತ್ ಅಲ್ಲಿ. 29th ಅಲ್ಲಿ ಇವರು ಮೇ ಬಿ ಬರ್ಬೋದು, ಅಥವಾ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮನ್ನ. ಆರ್ ಎಲ್ಸ್
2nd, 11th, 20th and 29th ನೆಕ್ಸ್ಟ್ ಮಂತ್ ಒಳಗಡೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಅದು ಕೆಲವ್ರಿಗೆ ವಿತಿನ್ 7 months ನಿಮ್ ಪರ್ಸನ್ ಸ್ಟೇಬಲ್ ಆಗೋಕ್ಕೆ 7 months ಬೇಕು. ಆರ್ ಎಲ್ಸ್ ಇನ್ನು ಕೆಲವು ನಂಬರ್ಸ್ ಬಂದಿದೆ. ಇದೊಬ್ರಿಗೆ ಅನ್ವಯಿಸುತ್ತೆ. ಆನ್ ಡೇಟ್ 6th, 15th or 24th ಆಫ್ ದಿಸ್ ಆರ್ ನೆಕ್ಸ್ಟ್ ಮಂತ್. ಈ ಡೇಟ್ ಒಳಗಡೆ ಮೇ ಬಿ ನಾಳೆ ಯಾರಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬಿಕಾಸ್ ನಾನಿದು 23rd ನಾನು ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇರೋದು. ಮೇ ಬಿ 24th ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ನಿಮಗೆ ಅಂತಂದ್ರೆ 24th ನಿಮಗೆ ಕಮ್ಯುನಿಕೇಶನ್ ಬರ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಆರ್ ನೆಕ್ಸ್ಟ್ ಮಂತ್ 6th, 15th ಆರ್ 24th ನೆಕ್ಸ್ಟ್ ಮಂತ್ ಒಳಗಡೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ. ಈ ವಿಡಿಯೋ ಇಷ್ಟೇ ಗೈಸ್. ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಗೈಸ್. ಬಾಯ್.